ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇದ್ದ ಪ್ರತಿಭಟನೆ ಕಡೆಗೂ ಕೂಡ ತಾರ್ಕಿಕ ಅಂತ್ಯವನ್ನ ಕಂಡಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ, ಅಂದರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ FRP ಅಷ್ಟು ಕೊಡಲೇಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ನಡೀತಾ ಇದ್ದ ಹೋರಾಟ ರಾಜ್ಯದ ಎಲ್ಲಾ ಕಡೆಗೂ ಹರಡಿತ್ತು. ಹಲವು ಕಡೆ ಗಲಭೆ ಕೂಡ ಆಗಿತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಪ್ರಕಟಿಸಿದೆ. ಈಗ ತುರ್ತಾಗಿ ಮೀಟಿಂಗ್ ಮಾಡಿದ್ದ ಸಿಎಂ ಕಬ್ಬು ಬೆಳೆಗಾರರ ಜೊತೆಗೆ ಚರ್ಚೆ ಮಾಡಿ ಪ್ರತಿ ಟನ್ಗೆ 3,300 ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಹಾಗಂತ ಸುಮ್ಮನೆ ಆಗಿದ್ದಲ್ಲ, ಇವತ್ತು ದೊಡ್ಡ ನಾಟಕೀಯ ಬೆಳವಣಿಗೆಗಳೆಲ್ಲ ಆದವು. ಅದನ್ನ ಮೊದಲು ನೋಡಿ ಆಮೇಲೆ ಸರ್ಕಾರ ಹೇಗೆ ನಿರ್ಧಾರಕ್ಕೆ ಬಂತು ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ನಿರಂತರ 9ನೇ ದಿನ ಪ್ರತಿಭಟನೆ ಆಗ್ತಾ ಇತ್ತು. ಬೆಳಗಾವಿ ರೈತರು ಶುಕ್ರವಾರ ರಾಷ್ಟ್ರೀಯ ಹೆದ್ದಾರಿ 215 ತಡೆದು ಪ್ರತಿಭಟನೆ ಮಾಡ್ತಾ ಇದ್ರು. ಕಬ್ಬು ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನ ಕೊಡಿ ಅಂತ ತಮ್ಮ ಹಸಿರು ಶಾಲನ ಗಾಳಿಯಲ್ಲಿ ತಿರುಗಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಟೈರ್ಗೆ ಬೆಂಕಿ ಇಟ್ಟು ಬಾರ್ಕೋಲ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಅಡುಗೆ ಮಾಡಿ ಧರಣಿ ಮಾಡಿದ್ರು. ಈ ವೇಳೆ ಬೆಳಗಾವಿಯ ಹತ್ತರಗಿಯಲ್ಲಿ ಮಾರಾಮಾರಿ ನಡೆಯಿತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿರೋ ಆರೋಪ ಕೇಳಿಬಂದಿತ್ತು. ಅಲ್ಲದೆ ಪೊಲೀಸರ ಮೇಲೆ ಮತ್ತು ಕೆಲ ಪೊಲೀಸ್ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು. ಹಾಗೆ ಬಾಗಲಕೋಟೆ ಜಿಲ್ಲೆಯ ಗದ್ದನಕೇರಿ ಕ್ರಾಸ್ನಲ್ಲೂ ಹೆದ್ದಾರಿ ತಡೆದು ಪ್ರತಿಭಟಿಸಿದ್ರು. ವಿಜಯಪುರದಲ್ಲೂ ಸಕ್ಕರೆ ಕಾರ್ಖಾನೆಯನ್ನೇ ಬಂದ್ ಮಾಡಿ ಪ್ರತಿಭಟಿಸಿದ್ರು. ಸ್ವಯಂ ಪ್ರೇರಿತವಾಗಿ ವ್ಯಾಪಾರಿಗಳು ಅಂಗಡಿಯೆಲ್ಲ ಮುಚ್ಚಿದ್ರು. ಹೆದ್ದಾರಿಯಲ್ಲೇ ಟ್ರ್ಯಾಕ್ಟರ್ ನಿಲ್ಲಿಸಿದ್ರು. ಚಾಮರಾಜನಗರದಲ್ಲೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಚಾಮರಾಜನಗರ ಕೊಳ್ಳೇಗಾಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಕೂಡ ತಡೆದಿದ್ರು. ಒಟ್ಟಾರೆ ಎಲ್ಲಾ ಕಡೆ ಪ್ರತಿಭಟನೆ ಆಯಿತು. ಇದರ ಬೆನ್ನಲ್ಲೇ ಬೆಳಗ್ಗೆ ವಿಧಾನಸೌಧದ ಸಭಾಂಗಣದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಅಥವಾ ಅವರ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, MB ಪಾಟೀಲ್, RB ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜ್ಯಸಭೆ ಸದಸ್ಯ ಈರಣ್ಣ ಕಡಾಡಿ, ಮುರುಗೇಶ್ ನಿರಾಣಿ, ರಾಜು ಆಸಿಫ್ ಸೇಠ್ ಸೇರಿದ ಹಾಗೆ ಹಲವರು ಪಾಲ್ಗೊಂಡಿದ್ರು. ಅದಾದ್ಮೇಲೆ ಸಿಎಂ ರೈತ ಮುಖಂಡರೊಂದಿಗೂ ಕೂಡ ಮೀಟಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಪ್ರತಿ ಟನ್ಗೆ 3,300 ರೂಪಾಯಿ ಕೊಡೋಕೆ ಒಪ್ಕೊಂಡಿದ್ದಾರೆ. ಈ ಬಗ್ಗೆ ಮೀಟಿಂಗ್ ವೇಳೆ ಸುದ್ದಿಗೋಷ್ಠಿ ಮಾಡಿದ ಮುಖ್ಯಮಂತ್ರಿಗಳು ಎಲ್ಲರ ಸಮಸ್ಯೆಗಳನ್ನ ಆಲಿಸಿದಿವಿ. ರೈತ ಮುಖಂಡರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮಾತುಕತೆ ನಡೆಸಿದ್ವಿ. ಪ್ರತಿ ಟನ್ಗೆ 3,300 ರೂಪಾಯಿ ಕೊಡೋಕೆ ಒಪ್ಪಿಕೊಳ್ಳಲಾಗಿದೆ. ಹಿಂದೆ ಪ್ರತಿ ಟನ್ಗೆ 3,200 ರೂಪಾಯಿ ಕೊಡೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಮನವೊಲಿಸಲಾಗಿತ್ತು. ಈಗ ಇದನ್ನ 3,300 ರೂಪಾಯಿ ಮಾಡಲಾಗಿದೆ. ಈ ಎಕ್ಸ್ಟ್ರಾ 100 ರೂಪಾಯಿಲಿ 50 ರೂಪಾಯಿಯನ್ನ ಸಕ್ಕರೆ ಕಾರ್ಖಾನೆಯವರು ಎಕ್ಸ್ಟ್ರಾ ಹಾಕ್ತಾರೆ, ಉಳಿದ 50 ರೂಪಾಯಿಯನ್ನ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಡಿಸಿಷನ್ ಆಗ್ತಿದ್ದ ಹಾಗೆ ಪ್ರತಿಭಟನೆಯ ಕೇಂದ್ರ ಸ್ಥಾನವಾಗಿದ್ದ ಗುರ್ಲಾಪುರ ಕ್ರಾಸ್ ಸಮೀಪ ರೈತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಅಂತ PM ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚೆ ನಡೆಸೋಕೆ ಟೈಮ್ ಕೇಳಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಗದಗ, ಬೀದರ್, ಹುಬ್ಬಳ್ಳಿ, ಧಾರವಾಡ ಮತ್ತು ಹಾವೇರಿಗಳಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರೋ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗಿತ್ತಲ್ಲ. ಕಟಾವು ವೆಚ್ಚ ಮತ್ತು ಸಾರಿಗೆ ವೆಚ್ಚ ಕಟ್ ಮಾಡಿದ ನಂತರ ರೈತರಿಗೆ ಸಿಗೋ ಪ್ರಾಫಿಟ್ ಕಮ್ಮಿ ಆಯಿತು ಅಂತ ಹೇಳಿ ಪ್ರತಿ ಟನ್ಗೆ 800-900 ರೂಪಾಯಿವರೆಗೆ ಖರ್ಚಿರುತ್ತೆ. ಸೊ ರೈತರು ಮತ್ತು ಗ್ರಾಮೀಣ ಆರ್ಥಿಕತೆ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, ಇದು ನಿಮ್ಮ ಜವಾಬ್ದಾರಿ ಅಂತ ಸಿಎಂ ಸಿದ್ದರಾಮಯ್ಯ PMಗೆ ಪತ್ರ ಬರೆದಿದ್ದಾರೆ. ಏನೋ ಪೂರ್ವ ಗಡಿಯ ಭದ್ರತೆಗೆ ಸಂಬಂಧಪಟ್ಟಂತೆ ಭಾರತ ದೊಡ್ಡ ನಿರ್ಧಾರ ತಗೊಂಡಿದೆ. ಈಶಾನ್ಯ ರಾಜ್ಯಗಳನ್ನ ನಮ್ಮ ಮೇನ್ ಲ್ಯಾಂಡ್ಗೆ ಕನೆಕ್ಟ್ ಮಾಡೋ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ಸ್ ನೆಕ್ ಪ್ರದೇಶದಲ್ಲಿ 3 ಫುಲ್ ಆಪರೇಷನಲ್ ಮಿಲಿಟರಿ ಬೇಸ್ಗಳನ್ನು ಸ್ಥಾಪಿಸಿದೆ. ಅಸ್ಸಾಂನ ಬಾಮನಿ, ಬಿಹಾರದ ಕಿಶನ್ಗಂಜ್ ಮತ್ತು ಪಶ್ಚಿಮ ಬಂಗಾಳದ ಚೋಪ್ರಾ ಅನ್ನೋ ಕಡೆ ಈ ಸೇನಾ ನೆಲೆಗಳನ್ನು ಸ್ಥಾಪಿಸಿದೆ. ಈ ಚಿಕನ್ಸ್ ನೆಕ್ ಪ್ರದೇಶವನ್ನ ಮತ್ತಷ್ಟು ಗಟ್ಟಿ ಮಾಡೋ ನಿಟ್ಟಿನಲ್ಲಿ ಭಾರತ ಈ ಕ್ರಮ ತಗೊಂಡಿದೆ. ಇಲ್ಲಿ ಸೇನೆ ಮತ್ತಷ್ಟು ಫಾಸ್ಟ್ ಆಗಿ ಕಣ್ಗಾವಲು ನಡೆಸೋದು, ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಎದುರಾದರೆ ಕೂಡಲೇ ತ್ವರಿತ ಪ್ರತಿಕ್ರಿಯೆ ಕೊಡೋದು ಭಾರತದ ಉದ್ದೇಶ.
ಅಲ್ಲದೆ ಈ ಪ್ರದೇಶಕ್ಕೆ ಮಲ್ಟಿ ಲೇಯರ್ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. ಈ ಹೊಸ ಸೇನಾ ನೆಲೆಗಳ ಸ್ಥಾಪನೆಯಿಂದಾಗಿ ಭಾರತದ ಭದ್ರತೆಗೆ ಯಾವುದೇ ಅಪಾಯ ಎದುರಾದರೂ ಕೂಡ ತಕ್ಷಣ ಹೆಚ್ಚಿನ ಸೇನೆಯನ್ನ ತಲುಪಿಸೋಕ್ಕೂ ಹೆಲ್ಪ್ ಆಗುತ್ತೆ. ಆಯುಧ ಸೇರಿ ಲಾಜಿಸ್ಟಿಕ್ಸ್ ನೆರವನ್ನ ಬೇಗ ತಲುಪಿಸಬಹುದು. ಹಾಗೆ ಈ ಪ್ರದೇಶದಲ್ಲಿ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡೋಕ್ಕೂ ಈ ಕ್ರಮ ನೆರವಾಗುತ್ತೆ ಅಂತ ಸೇನೆ ಹೇಳಿದೆ. ಇತ್ತೀಚೆಗಷ್ಟೇ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ ಈ ಸಿಲಿಗುರಿ ಕಾರಿಡಾರ್ ಪ್ರದೇಶವನ್ನ, ಈ ಚಿಕನ್ ಸ್ನೇಕ್ ಏರಿಯಾವನ್ನ ನಾನು ಡಿಫರೆಂಟ್ ಆಗಿ ನೋಡ್ತೀನಿ, ಇದು ನಮ್ಮ ಸ್ಟ್ರಾಂಗೆಸ್ಟ್ ರೀಜನ್, ಪಶ್ಚಿಮ ಬಂಗಾಳ, ಸಿಕ್ಕಿಂ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ನಿಯೋಜನೆ ಮಾಡಬಹುದಾದ ಸೇನೆಯನ್ನ ಈ ಭಾಗದಲ್ಲಿ ಒಟ್ಟಿಗೆ ಸಜ್ಜುಗೊಳಿಸಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಈಗ ಅದೇ ಕೆಲಸವನ್ನ ಕಾರ್ಯರೂಪಕ್ಕೂ ತರಲಾಗಿದೆ. ನಿಮಗೆ ಗೊತ್ತಿರಬಹುದು, 33 ಕೋರ್ ಅಥವಾ ತ್ರಿಶಕ್ತಿ ಪಡೆಯ ಮುಖ್ಯ ಕಚೇರಿ ಇದೇ ಸಿಲಿಗುರಿ ಸಮೀಪದ ಸುಖ್ನಾದಲ್ಲಿದೆ. ಇದು ಈ ಭಾಗದ ಸೆಕ್ಯೂರಿಟಿ ನೋಡಿಕೊಳ್ಳುತ್ತೆ. ಅಲ್ಲಿ T-90 ಟ್ಯಾಂಕ್ಗಳ ಜೊತೆಗೆ ರಫೈಲ್, ಬ್ರಹ್ಮೋಸ್ ಮತ್ತು S-400 ಸಿಸ್ಟಮ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇತ್ತೀಚೆಗೆ ಇವುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಕೂಡ. ಭಯಾನಕ ಡ್ರೋನ್ಗಳನ್ನು ಕೂಡ ತಗೊಂಬಂದಿಲ್ಲಿಟ್ಟಿದ್ದಾರೆ. 360 ಡಿಗ್ರಿ ಆ್ಯಂಗಲ್ನಲ್ಲಿ ಯಾವುದೇ ಥ್ರೆಟ್ ಬಂದರೂ ಕೂಡ ಅದನ್ನು ಫೇಸ್ ಮಾಡೋಕ್ಕೆ ಭಾರತ ರೆಡಿ ಆಗ್ತಾ ಇದೆ. ಇದರ ನಡುವೆ ಈಗ ಹೊಸದಾಗಿ 3 ಕಡೆ ಸೇನಾ ನೆಲೆಯನ್ನು ಸ್ಥಾಪಿಸಿರುವುದು ಮಹತ್ವದ ಬೆಳವಣಿಗೆ. ಈ ಮೂಲಕ ಬಾಂಗ್ಲಾದ ಮಾತಿನ ಉಪಟಳಕ್ಕೆ ಅಥವಾ ಮುಂದೆ ಅವರು ಮಾಡಬಹುದಾದ ರಿಯಲ್ ಉಪಟಳಕ್ಕೆ ಭಾರತ ಆಲ್ರೆಡಿ ಪ್ರಿಪರೇಷನ್ ಮಾಡಿಕೊಂಡಿದೆ ಅವರಿಗೆ ಮದ್ದನ್ನು ಅರಿಯೋಕೆ. ಯಾಕಂದರೆ ಇದೇ ಸಿಲಿಗುರಿ ಕಾರಿಡಾರ್ ಬಗ್ಗೆ, ಚಿಕನ್ ಸ್ನೇಕ್ ಬಗ್ಗೆ ಬಾಂಗ್ಲಾ ಈಗೀಗ ತುಂಬ ಬಾಯಲ್ಲಿ ಆಟ ಆಡ್ತಾ ಇದೆ, ಹೇಳಿಕೆ ಕೊಡ್ತಾ ಇದೆ. ಬಾಂಗ್ಲಾದ ಮ್ಯಾಪನ್ನು ಚೇಂಜ್ ಮಾಡೋದು, ಭಾರತದ ನೆಲೆಗಳನ್ನು ಅವ್ರ ಮ್ಯಾಪಿಗೆ ಸೇರಿಸ್ಕೊಳ್ಳೋದು, ಜೊತೆಗೆ ಈಶಾನ್ಯ ಭಾರತಕ್ಕೆ ಆ ಸಿಲಿಗುರಿ ಕಾರಿಡಾರ್ ಇಷ್ಟು ಜಾಗ ಕನೆಕ್ಟ್ ಆಗಿದೆ ಭಾರತಕ್ಕೆ, ನಾವೇ ಫುಲ್ ಕವರ್ ಆಗಿಬಿಟ್ಟಿದ್ದೀವಿ ಎಲ್ಲ ಕಡೆಯಿಂದ, ನಾವೇ ಗಾರ್ಡಿಯನ್, ಸಮುದ್ರ ಕನೆಕ್ಷನ್ ಇಲ್ಲ ಅಂತೆಲ್ಲ ಮಾತಾಡೋದು ಕೆಣಕ್ತಾ ಇದೆ ಬಾಂಗ್ಲಾದೇಶ. ಆ ಟೈಮ್ನಲ್ಲೇ ಭಾರತ ಈ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಇದು ಮುಖ್ಯ ಆಗುತ್ತೆ ಸ್ನೇಹಿತರೆ, ಯಾಕಂದರೆ ಕೇವಲ ಬಾಂಗ್ಲಾ ಮಾತ್ರ ಅಲ್ಲ, ಬಾಂಗ್ಲಾ ಪಾಕ್ನ ಸಂಬಂಧನೂ ಚೆನ್ನಾಗಿ ಆಗ್ತಿದೆಯಲ್ಲ. ಈಗ ಅವರು ಒಳಗೆ ಬಿಡ್ಕೋತಾ ಇದ್ದಾರೆ ಪಾಕಿಸ್ತಾನದವ್ರನ್ನ. ಬಾಂಗ್ಲಾದವರು 1971 ಮತ್ತು ಆ ಪೀರಿಯಡ್ನ ಮರೆತು ಬಿಟ್ಟಿದ್ದಾರೆ. ಅವಾಗ ಆಗಿರೋ ಅತ್ಯಾಚಾರ, ಹತ್ಯೆ, ಮೋಸ, ಅನ್ಯಾಯ ಎಲ್ಲ ಮರೆತು ಬಿಟ್ಟಿದ್ದಾರೆ. ಈಗ ಇವಾಗಿನ ಬಾಂಗ್ಲಾದಲ್ಲಿ ಈ ಯೂನಸ್ ಆ್ಯಂಡ್ ಗ್ಯಾಂಗ್ ಪಾಕಿಗಳನ್ನು ಮತ್ತೆ ಒಳಗೆ ಬಿಟ್ಕೊಳ್ತಿದ್ದಾರೆ. ಯಾವ ಲೆವೆಲ್ಗಂದರೆ ಪಾಕ್ನ ISI ಅಧಿಕಾರಿಗಳನ್ನು ಭಾರತದ ಬಾರ್ಡರ್ಗೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡ್ಬಂದಿದ್ದಾರೆ ಮೊನ್ನೆ ಅವರು. ಆ ಟೈಮ್ನಲ್ಲಿ ಭಾರತ ಕೇರ್ಫುಲ್ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಭಾರತದ ಅಣ್ವಸ್ತ್ರ ಕುರಿತಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್, ಪಾಕಿಸ್ತಾನ, ರಷ್ಯಾ ಸೇರಿದ ಹಾಗೆ ಚೀನಾ, ನಾರ್ತ್ ಕೊರಿಯಾ ಎಲ್ಲರೂ ಸೀಕ್ರೆಟ್ ಆಗಿ ಪರಮಾಣು ಪರೀಕ್ಷೆ ಮಾಡ್ತಾ ಇದ್ದಾರೆ, ನಾವು ಮಾತ್ರ ಮಾಡಲ್ಲ, ಯಾಕೆ ನಾವು ಮಾಡಬೇಕು ಅಂತ ಹೇಳಿದರು, ಆದೇಶ ಕೊಟ್ಟಿದ್ರು. ಇದನ್ನು ರಾಜನಾಥ್ ಸಿಂಗ್ ಅವರ ಬಳಿ ಪ್ರಶ್ನೆ ಮಾಡಿದಾಗ ಭಾರತಕ್ಕೆ ಏನು ಬೇಕು, ಯಾವ ಟೈಮ್ನಲ್ಲಿ ಮಾಡಬೇಕು, ಆ ಸರಿಯಾದ ನಿರ್ಧಾರವನ್ನು ಭಾರತ ಮಾಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೇನು ಬೇಕೋ ಅವ್ರು ಅದನ್ನು ಮಾಡಲಿ, ಪಾಕಿಸ್ತಾನ ಆಗಲಿ ಅಮೆರಿಕ ಆಗಲಿ ಯಾರು ಏನು ಬೇಕಾದರೂ ಮಾಡಿಕೊಳ್ಳಲಿ, ಭಾರತ ಏನು ಮಾಡುತ್ತೆ ಮುಂದೆ ಅನ್ನೋದು ಭಾರತ ಮಾಡಿದಾಗ ಗೊತ್ತಾಗತ್ತೆ. ಈಗ ನಮಗಿದ್ರ ಬಗ್ಗೆ ಹೇಳೋಕೆ ಏನೂ ಇಲ್ಲ. ಯಾರದ್ದೋ ಭಯಕ್ಕೆ ಅಥವಾ ಯಾರದೋ ಒತ್ತಡಗಳಿಂದ ನಾವು ಡಿಸಿಷನ್ ಮಾಡಲ್ಲ, ನಾವು ನಮ್ಮ ಸ್ವಂತ ಡಿಸಿಷನ್ ಮಾಡ್ತೀವಿ, ಯಾವುದು ಸೂಕ್ತವೋ ಅದನ್ನು ನಾವು ಮಾಡ್ತೀವಿ, ಸರಿಯಾದ ಟೈಮ್ನಲ್ಲಿ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಟ್ರಂಪ್ಗೆ, ಪಾಕಿಸ್ತಾನಕ್ಕೆ ಎಲ್ರಿಗೂ ಕೂಡ ಭಾರತವನ್ನು ನೀವು ಎಲ್ಲರ ಥರ ತಗೋಬೇಡಿ, ನಾವು ರಿಯಾಕ್ಷನರಿ ಕಂಟ್ರಿ ಅಲ್ಲ, ನಮಗೆ ಏನು ಬೇಕೋ ಅದನ್ನು ನಾವು ಸಮಯಕ್ಕೆ ಅನುಗುಣವಾಗಿ ಮಾಡ್ತೀವಿ, ಯಾರನ್ನೋ ಕೇಳೋದಿಲ್ಲ ಮಾಡಬೇಕು ಅಂತ ಬಂದಾಗ ಅನ್ನೋ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅಂದರೆ ಅಗತ್ಯ ಬಿದ್ದರೆ ಭಾರತಕ್ಕೆ ತೋಚಿದ್ರೆ ಅಣು ಪರೀಕ್ಷೆಯನ್ನು ಭಾರತ ಮತ್ತೆ ಮಾಡುತ್ತೆ ಅನ್ನೋ ಹಿಂಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ರಾಜನಾಥ್ ಸಿಂಗ್. ಪಾಕಿಸ್ತಾನದ ಫೇಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರನ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಆಸಿಮ್ ಮುನೀರನ್ಗೆ ಯಾರು ಫೀಲ್ಡ್ ಮಾರ್ಷಲ್ ಬಡ್ತಿ ಕೊಟ್ಟಿರೋದಲ್ಲ, ಅದು ಅವ್ರಿಗೆ ಅವರೇ ತಗೊಂಡಿರೋದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಮತ್ತೆ ಮೋಸ ಹೋಗಲ್ಲ, ನಾವು ಯಾವತ್ತಿಗೂ ಅವ್ರನ್ನ ನಂಬೋದೇ ಇಲ್ಲ ಅನ್ನೋ ದೊಡ್ಡ ಘೋಷಣೆಯನ್ನ, ಓಪನ್ ಸ್ಟೇಟ್ಮೆಂಟ್ ಅನ್ನ ಡಿಫೆನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಭಾರತದ್ದು ನಂಬಲ್ಲ ನಿಮ್ಮನ್ನ ನಾವು ಅಂತ ಹೇಳಿ ಅವತ್ತು. ಇನ್ನು ಭಾರತೀಯ ನೌಕಾಪಡೆಯ ಬಲವರ್ಧನೆಯಾಗಿದೆ. INS ಇಕ್ಷಕ್ ಹೆಸರಿನ ದೊಡ್ಡ ಸರ್ವೆ ವೆಸಲ್ ಅನ್ನ ಸೇವೆಗೆ ಸೇರಿಸಿಕೊಂಡಿದೆ. ಈ ಹಡಗು ಪ್ರಮುಖವಾಗಿ ಹೈಡ್ರೋಗ್ರಾಫಿಕ್ ಸರ್ವೆ ಮಾಡುತ್ತೆ. ಅಂದ್ರೆ ಸಮುದ್ರದ ಆಳದಲ್ಲಿ ಸುರಕ್ಷಿತ ಮಾರ್ಗಗಳನ್ನು ಪತ್ತೆ ಹಚ್ಚೋದು, ಪ್ರಮುಖ ನೌಕಾ ಕಾರ್ಯಾಚರಣೆ, ಬಂದರುಗಳ ಸೇಫ್ಟಿ ಬಗ್ಗೆ ಡೇಟಾ ಕಲೆಕ್ಟ್ ಮಾಡೋದು ಎಲ್ಲ ಮಾಡುತ್ತೆ. ಹಾಗೆ ಚಂಡಮಾರುತ ಅಥವಾ ಸುನಾಮಿ ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಹಾಸ್ಪಿಟಲ್ ಶಿಪ್ ಆಗನು ಕೆಲಸ ಮಾಡುತ್ತೆ. ಗಾಯಗೊಂಡ ಜನರಿಗೆ ಈ ಹಡಗಿನ ಮೂಲಕ ಚಿಕಿತ್ಸೆಯನ್ನು ಕೊಡಬಹುದು. ಏನೋ ಕರ್ನೂಲ್ ಬಸ್ ದುರಂತದ ಬಳಿಕ ಫುಲ್ ಆಕ್ಟಿವ್ ಆಗಿರೋ RTO ಇಲಾಖೆ ಬೆಂಗಳೂರಿನಾದ್ಯಂತ ದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಸುರಕ್ಷತಾ ಕ್ರಮ, ಫೈರ್ ಸೇಫ್ಟಿ ಕ್ರಮಗಳನ್ನ ಪಾಲಿಸದ
ಹಲವಾರು ಸ್ಲೀಪರ್ ಬಸ್ಗಳಿಗೆ ದಂಡ ಹಾಕಿದ್ದಾರೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಬರೋಬ್ಬರಿ 4,452 ಬಸ್ಗಳ ತಪಾಸಣೆ ಮಾಡಿದ್ದು 604 ಬಸ್ಗಳ ಮೇಲೆ ಕೇಸ್ ದಾಖಲಾಗಿದೆ. ಅಲ್ಲದೆ 102 ಬಸ್ಗಳು ಸೀಸ್ ಆಗಿವೆ ಅಂತ ಗೊತ್ತಾಗಿದೆ. ಈವರೆಗೆ ದಂಡ ಮತ್ತು ಟ್ಯಾಕ್ಸ್ ರೂಪದಲ್ಲಿ 1 ಕೋಟಿಗಿಂತ ಹೆಚ್ಚಿನ ಹಣ ವಸೂಲಾಗಿದೆ. ವಂದೇ ಮಾತರಂ ವಿವಾದ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ 1937ರಲ್ಲಿ ವಂದೇ ಮಾತರಂ ಗೀತೆಯಿಂದ ಪ್ರಮುಖ ಚರಣಗಳನ್ನ ತೆಗೆದುಹಾಕ್ತು. ಅದು ಕೂಡ ನೆಹರು ಅವರ ಒತ್ತಾಸೆಯಿಂದ ಅನ್ನೋ ರೀತಿಯಲ್ಲಿ ಬಿಜೆಪಿ ಹಾಗೂ ಪಿಎಂ ನರೇಂದ್ರ ಮೋದಿ ಆರೋಪ ಮಾಡಿದ್ದಾರೆ. ಹಾಡನ್ನ 2 ಭಾಗಗಳಾಗಿ ಮಾಡಿ ಕಾಂಗ್ರೆಸ್ ವಿಭಜನೆಯ ಬೀಜವನ್ನ ಅವತ್ತೇ ಬಿತ್ತಿತ್ತು ಅಂತ ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡಿರೋ ಪ್ರೋಗ್ರಾಂನಲ್ಲಿ ಈ ರೀತಿ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೀಗೆ ಹೇಳೋ ಬಿಜೆಪಿ ಮತ್ತು ಆರ್ಎಸ್ಎಸ್ ಯಾವತ್ತಿಗೂ ವಂದೇ ಮಾತರಂ ಗೀತೆ ಅಥವಾ ಜನಗಣ ಮನವನ್ನ ತಮ್ಮ ಕಚೇರಿಗಳಲ್ಲಿ ಹಾಡಲಿಲ್ಲ. ಭಾರತದ ಸ್ವಾತಂತ್ರ್ಯ ಚಳವಳಿ ಟೈಮ್ನಲ್ಲಿ ಸಂಘ ಪರಿವಾರ ಬ್ರಿಟಿಷರ ಕಡೆಗೆ ನಿಂತ್ಕೊಂಡಿತ್ತು. ಈ ಹಿಂದೆ ನಮ್ಮ ರಾಷ್ಟ್ರ ಧ್ವಜವನ್ನ ಕೂಡ ಅವರು ಒಪ್ಪಲಿಲ್ಲ. ಈಗ ಗೀತೆ ಬಗ್ಗೆ ಮಾತನಾಡ್ತಿದ್ದಾರೆ ಅನ್ನೋ ಟೀಕೆ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಯಾವತ್ತೂ ಜನಗಣ ಮನ ಮತ್ತು ವಂದೇ ಮಾತರಂಗೆ ಸಮಾನ ಗೌರವ ಕೊಟ್ಟಿದೆ ಅನ್ನೋ ಹೇಳಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಬೀದರ್ ಜಿಲ್ಲೆಗೆ ಸೋಯಾಬೀನ್ ಸಂಸ್ಕರಣಾ ಘಟಕವನ್ನ ಮಂಜೂರು ಮಾಡಿದೆ. ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ವಿಶೇಷ ಆಸಕ್ತಿಯಿಂದ ಕೆಲಸ ಆಗಿದೆ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರ ಆಪ್ತ ಕಾರ್ಯದರ್ಶಿ ಅನಿರುದ್ಧ ಶ್ರವಣ್ ಬೀದರ್ಗೆ ಬಂದು ಈ ಘಟಕಕ್ಕಾಗಿ ಸ್ಥಳ ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿದ್ರು. ಅದರಂತೆ ಈಗ ಘಟಕ ಮಂಜೂರಾಗಿದೆ. ಇನ್ನು ನಬಾರ್ಡ್ ಸೇರಿದ ಹಾಗೆ ಇತರ ಸಂಸ್ಥೆಗಳ ಅನುದಾನದೊಂದಿಗೆ ಈ ಘಟಕವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸೋಕೆ ಯೋಜನೆ ರೂಪಿಸಲಾಗಿದೆ. ಸದ್ಯ ರಾಜ್ಯದಲ್ಲೇ ಬೀದರ್ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯೋ ಜಿಲ್ಲೆ. ಈ ಸೋಯಾಬೀನ್ ನಿಂದ ಬಹಳಷ್ಟು ಉಪ ಉತ್ಪನ್ನ ತಯಾರಿಸಲಾಗುತ್ತೆ. ಆದರೆ ಸೋಯಾಬೀನ್ ಸಂಸ್ಕರಣಾ ಘಟಕ ಇರಲಿಲ್ಲ. ಹೀಗಾಗಿ ರೈತರು ಸೋಯಾಬೀನ್ ಅನ್ನ ಮಾರ್ಕೆಟ್ಗೆ ತಂದು ಮಾರ್ತಾ ಇದ್ರು. ಇದರಿಂದ ಮಧ್ಯವರ್ತಿಗಳ ಮೂಲಕ ಬೇರೆ ರಾಜ್ಯಗಳ ಖಾಸಗಿ ಸಂಸ್ಕರಣಾ ಘಟಕಗಳಿಗೆ ಹೋಗ್ತಾ ಇತ್ತು. ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಸಂಸ್ಕರಣಾ ಘಟಕವನ್ನ ಬೀದರ್ಗೆ ಮಂಜೂರು ಮಾಡಿರೋದ್ರಿಂದ ರೈತರಿಗೆ ಹೆಲ್ಪ್ ಆಗೋ ನಿರೀಕ್ಷೆ ಇದೆ. ನೋಡ್ಬೇಕೇನಾಗುತ್ತೆ ಅಂತ. ಕರ್ನಾಟಕದಲ್ಲಿ ಹುಲಿ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ಮೈಸೂರಿನ ಸರಗೂರು ತಾಲೂಕಿನ ಹೆಗ್ಗೋಡಿಲು ಗ್ರಾಮದ ಬಳಿ ಚೌಡಯ್ಯ ನಾಯಕ್ ಅನ್ನೋರ ಮೇಲೆ ಹುಲಿ ದಾಳಿ ಮಾಡಿದೆ. ಈ ಸರಣಿ ಘಟನೆಗಳಿಂದ ಎಚ್ಚೆತ್ತುಕೊಂಡಿರುವ ಅರಣ್ಯ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ. ಬಂಡೀಪುರ ಮತ್ತು ನಾಗರಹೊಳಿಯಲ್ಲಿ ಸಫಾರಿ ಹಾಗೂ ಮಾನವ ವನ್ಯಜೀವಿ ಸಂಘರ್ಷ ಇರೋ ಪ್ರದೇಶದಲ್ಲಿ ಚಾರಣವನ್ನ, ಟ್ರಕ್ಕಿಂಗ್, ಹೈಕಿಂಗ್ ಅವುಗಳನ್ನ ಈಗ ಬಂದ್ ಮಾಡಲಾಗಿದೆ. ಅಲ್ಲದೆ ಅಲ್ಲಿನ ಸಿಬ್ಬಂದಿಯನ್ನ ಹುಲಿ ಸೆರೆ ಹಿಡಿಯೋ ಕಾರ್ಯಾಚರಣೆಗೆ ಕಳುಹಿಸುವಂತೆ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಲೆನಾಡಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಆನೆಗಳ ಕಾಟ. ಈಗ ಶೃಂಗೇರಿ, ಕೊಪ್ಪ ಸುತ್ತಮುತ್ತ ಸಿಕ್ಕಾಪಟ್ಟೆ ಆನೆಗಳು ನುಗ್ಗಿ ಜನರ ಜೀವವನ್ನ ಬಲಿಪಡಿಸಿದಾವೆ, ಬೆಳೆಯನ್ನ ಹಾನಿ ಮಾಡ್ತಿದ್ದಾವೆ, ಗಾಯಗೊಳಿಸಿದ್ದಾರೆ ಜನ. ಇತ್ತೀಚೆಗಷ್ಟೇ ಕೊಪ್ಪದಲ್ಲಿ ಒಬ್ಬ ವ್ಯಕ್ತಿಯನ್ನ ತುಳಿದುಕೊಂಡು ಹಾಕಿತ್ತು ಆನೆ. ಆ ಸುದ್ದಿ ಕೂಡ ನೀವು ನೋಡಿರ್ಬೋದು. ವನ್ಯಜೀವಿ ಮತ್ತು ಮನುಷ್ಯರ ನಡುವಿನ ಸಂಘರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷಲ್ಲಿ ಮಲೆನಾಡು ಭಾಗದಲ್ಲಿ ಕೊಪ್ಪ ಸುತ್ತಮುತ್ತ ವಿಪರೀತ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ. ಏನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಲಾಂಚ್ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಅಲ್ಲಿ ಸಿಗ್ತಾ ಇದೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯ್ನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಬಹುದು. ಏನೋ ಸಾಫ್ಟ್ವೇರ್ ಗ್ಲಿಚ್ ನಿಂದಾಗಿ ಸುಮಾರು 300 ಫ್ಲೈಟ್ಗಳು ಡಿಲೇ ಆಗಿರೋ ಘಟನೆ ದಿಲ್ಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ ನಲ್ಲಿ ನಡೆದಿದೆ. ಗುರುವಾರ ಸಂಜೆಯಿಂದ ಏರ್ ಟ್ರಾಫಿಕ್ ಕಂಟ್ರೋಲ್ ವ್ಯವಸ್ಥೆಯಲ್ಲಿ ಸಾಫ್ಟ್ವೇರ್ ಗ್ಲಿಚ್ ಶುರುವಾಯಿತು. ಇದರಿಂದ ಫ್ಲೈಟ್ಗಳ ಸಂಚಾರದ ಬಗ್ಗೆ ಮಾಹಿತಿ ಕೊಡೋ ಆಟೋಮ್ಯಾಟಿಕ್ ಮೆಸೇಜ್ ಸ್ವಿಚಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಲಿಲ್ಲ. ಹೀಗಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಅವೈಲೇಬಲ್ ಡೇಟಾ ಮೂಲಕ ಮ್ಯಾನ್ಯುಯಲ್ ಆಗಿ ಫ್ಲೈಟ್ಗಳ ಸಂಚಾರದ ಲಿಸ್ಟ್ ರೆಡಿ ಮಾಡಿದ್ರು. ಇದೆಲ್ಲ ಸ್ಲೋ ಆಗಿ ವಿಮಾನಗಳ ಸಂಚಾರದಲ್ಲಿ ಡಿಲೇ ಆಯಿತು. ಸ್ನೇಹಿತರೆ, ದಿಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಏರ್ಪೋರ್ಟ್. ಪ್ರತಿದಿನ 1,500 ಫ್ಲೈಟ್ಗಳು ಇಲ್ಲಿ ಹಾರಾಡ್ತವೆ. ಆದ್ರೀಗ ಈ ದೊಡ್ಡ ಏರ್ಪೋರ್ಟ್ನಲ್ಲಿ ಈ ರೀತಿ ಟೆಕ್ನಿಕಲ್ ಸಮಸ್ಯೆ ಆಗಿದೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ವಿರುದ್ಧ ರೊಚ್ಚಗೆದ್ದಿದೆ. ಇರಂಗಿಲ್ಲ ಅವರಿಲ್ಲಿ ಅಂತ ಹೇಳಿ ಅವರೇ ಸೋಮೋಟೋ ಕೇಸ್ ತಗೊಂಡು ಸ್ವಯಂ ಪ್ರೇರಿತವಾಗಿ ತಗೊಂಡು ನಾಯಿಗಳನ್ನೆಲ್ಲ ಡಿಬಾರ್ ಮಾಡೋ ಆದೇಶ ಹೊರಡಿಸಿದ್ದಾರೆ. ಶಾಲೆ, ಕಾಲೇಜು, ಆಸ್ಪತ್ರೆ, ಪ್ರಮುಖ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರಂಗಿಲ್ಲ. ಇದ್ರೆ ನಿಗದಿಪಡಿಸಿದ ಆಶ್ರಯ ತಾಣಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಜಸ್ಟಿಸ್ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್.ವಿ. ಅಂಜಾರಿಯಾ ಅವರಿದ್ದ 3 ಸದಸ್ಯ ಪೀಠ ಈ ದೊಡ್ಡ ಆದೇಶವನ್ನು ಹೊರಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇನಿಂದಲೂ ಕೂಡ ಈ ನಾಯಿಗಳು ಮತ್ತು ಈ ದನಕರುಗಳು ಬಂದು ಓಡಾಡೋದನ್ನ ತಡಿಬೇಕು. ಅದಕ್ಕೂ ಕೂಡ ನೀವು ಕೂಡಲೇ ಕ್ರಮ ಕೈಗೊಳ್ಳಿ ಅಂತೇಳಿ ಹೆದ್ದಾರಿ ಇಲಾಖೆಗೂ ಆದೇಶವನ್ನ ಹೊರಡಿಸಲಾಗಿದೆ. ಅಭಿಯಾನ ಮಾಡಿ ಅಂತ ಹೇಳಿದ್ದಾರೆ. ಬೀದಿ ನಾಯಿ ಕಡಿತ ಮಕ್ಕಳಲ್ಲಿ ರೇಬಿಸ್ಗೆ ಕಾರಣ ಆಗ್ತಾ ಇದೆ, ಮಕ್ಕಳ ಜೀವ ಹೋಗ್ತಾ ಇದೆ ಅನ್ನೋ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಬಂದ ಬಳಿಕ ಸುಪ್ರೀಂ ಕೋರ್ಟ್ ಕಳೆದ ಜುಲೈ 28ರಿಂದ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಪ್ರಕರಣದ ವಿಚಾರಣೆ ನಡೆಸ್ತಾ ಇದೆ.
ಅದರ ಭಾಗವಾಗಿ ಈ ನಿರ್ದೇಶನಗಳನ್ನು ಈಗ ಕೊಡಲಾಗಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಅಮಿತ್ ಶಾ ಮಗ ಜೈ ಶಾ ಮೇಲೆ ಬಾಣ ಬಿಟ್ಟಿದ್ದಾರೆ. ಅಮಿತ್ ಶಾ ಪುತ್ರ ಜೈ ಶಾ ಇಡೀ ಕ್ರಿಕೆಟ್ ಬಾಡಿಯನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರಿಗೆ ನೆಟ್ಟಿಗೆ ಬ್ಯಾಟ್ ಹಿಡಿಯೋಕ್ಕೂ ಬರೋದಿಲ್ಲ ಕೈಯಲ್ಲಿ. ಆದರೂ ಅವರು ICC ಅಧ್ಯಕ್ಷರಾಗಿದ್ದಾರೆ. ಇಡೀ ಕ್ರಿಕೆಟ್ ಜಗತ್ತನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಇದೆಲ್ಲ ಹಣದಿಂದಲೇ ಸಾಧ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಅದಾನಿ ಅಂಬಾನಿ ಮೀಡಿಯಾವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ರೈತರು ಹಾಗೂ ಸಣ್ಣ ವ್ಯಾಪಾರಿಗಳನ್ನ ಡಿಸ್ಟ್ರಾಯ್ ಮಾಡೋಕೆ GST ತಗೊಂಬಂದ್ರು. ಅಂಬಾನಿ ಅದಾನಿ ಅಮಿತ್ ಶಾ ಅಂತ ದೊಡ್ಡವರ ಮಕ್ಕಳು ಮಾತ್ರ ಕನಸು ಕಾಣಬಹುದು, ನಾವೆಲ್ಲ ಕಾಣಬಾರ್ದ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ನಾವೆಲ್ಲ ರಾಹುಲ್ ಗಾಂಧಿ ಸಣ್ಣವ್ರ ಮಕ್ಕಳು ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಅವರ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಹಾರದ ಬಗಲ್ಪುರ್ನಲ್ಲಿ INDIA ಮೈತ್ರಿಕೂಟದ ಚುನಾವಣಾ ಪ್ರಚಾರದ ವೇಳೆ ಮಾತನಾಡಿರೋ ರಾಹುಲ್ ಗಾಂಧಿ ಈ ರೀತಿ ಜೈ ಶಾ ಅಮಿತ್ ಶಾ ಮಗ ಜೈ ಶಾ ಕ್ರಿಕೆಟ್ನಲ್ಲಿ ಈಗ ಏನು ಒಂದಾದ್ಮೇಲೊಂದು ಪವರ್ಫುಲ್ ಪೊಸಿಷನ್ಗೆ ಅವರು ಏನು ಸ್ಥಾಪಿತವಾಗ್ತಿದ್ದಾರೆ ಜೈ ಶಾ ಕ್ರಿಕೆಟ್ನಲ್ಲಿ, ಅದನ್ನ ಟೀಕೆ ಮಾಡೋ ಟೈಮ್ನಲ್ಲಿ ರಾಹುಲ್ ಗಾಂಧಿ ಈ ರೀತಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಹಾಥ್ರಸ್ನಲ್ಲಿ ಬಸ್ ಒಂದು ಟ್ಯಾಂಕರ್ಗೆ ಗುದ್ದಿ 4 ಮೃತಪಟ್ಟಿದ್ದಾರೆ. ದುರಂತದಲ್ಲಿ 21 ಜನ ಗಾಯಗೊಂಡಿದ್ದಾರೆ. ಈ ವೇಳೆ ಕೆಲ ಪ್ರಯಾಣಿಕರು ಬಸ್ನಿಂದ ಕೆಳಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಮಾನವ ಸಹಿತ ಚಂದ್ರಯಾನ ಮಿಷನ್ ಬಗ್ಗೆ, ಅಂದ್ರೆ ಭಾರತೀಯರನ್ನ ಭಾರತ ಚಂದ್ರನ ಮೇಲೆ ಕಳಿಸೋದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಸ್ರೋ 2040 ಹೊತ್ತಿಗೆ ಭಾರತೀಯ ಗಗನಯಾನಿಗಳನ್ನ ಚಂದ್ರನ ಅಂಗಳಕ್ಕೆ ಇಳಿಸಿ ಸೇಫ್ ಆಗಿ ವಾಪಸ್ ಕರೆತರೋ ಯೋಜನೆಗೆ ತಯಾರಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ PM ನರೇಂದ್ರ ಮೋದಿ ಅವರು ಈ ಹಿಂದೆ ಮಾಡಿದ್ದ ಘೋಷಣೆಯನ್ನು ಉಲ್ಲೇಖಿಸಿ ಭಾರತ ಶೀಘ್ರದಲ್ಲಿ ತನ್ನ ಸ್ವಂತ ಸ್ಪೇಸ್ ಸ್ಟೇಷನ್ ಅನ್ನ, ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನ ಹೊಂದುತ್ತೆ. ಈಗ ಆಲ್ರೆಡಿ ಭಾರತ ಸರ್ಕಾರ ನಮ್ಮ ಫಸ್ಟ್ ಮಾಡೆಲ್ಗೆ ಅಪ್ರೂವಲ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮುಂದುವರೆದು ಜಾಗತಿಕ ಸ್ಪೇಸ್ ಎಕಾನಮಿಯಲ್ಲಿ ಈಗ ನಾವು 2% ಅಷ್ಟೇ ಶೇರ್ ಅನ್ನ ಹೊಂದಿದ್ದೀವಿ. ಮುಂದಿನ ದಿನಗಳಲ್ಲಿ 8%ಗೆ ಹೆಚ್ಚಿಸೋ ಗುರಿಯನ್ನು ನಾವು ಹೊಂದಿದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ವಿಶ್ವ ಚಾಂಪಿಯನ್ ಬಿಲ್ಲುಗಾರ್ತಿ ಪ್ಯಾರಾಲಿಂಪಿಯನ್ ಶೀತಲ್ ದೇವಿ ಅಮೋಘ ಸಾಧನೆ ಮಾಡಿದ್ದಾರೆ. ಭಾರತದ ಬಿಲ್ಲುಗಾರರ ಜೂನಿಯರ್ ಟೀಮ್ನಲ್ಲಿ, ಅಂದ್ರೆ ವಿಶೇಷ ಚೇತನರ ಟೀಮ್ ಅಲ್ಲ, ಮಾಮೂಲಿ ಟೀಮ್ನಲ್ಲೇ ಸ್ಥಾನ ಪಡ್ಕೊಂಡಿದ್ದಾರೆ. ಮೂಲಕ ವಿಶೇಷ ಚೇತನ ಸ್ಪರ್ಧಾಳು ಅಂತಾರಾಷ್ಟ್ರೀಯ ಸ್ಪರ್ಧೆಗಾಗಿ ರೆಗ್ಯುಲರ್ ಟೀಮ್ನಲ್ಲೇ ಸ್ಥಾನ ಪಡೆದ ಮೊದಲ ಪ್ಲೇಯರ್ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಈ ಮೂಲಕ ಶೀತಲ್ ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ಡಿಸೆಂಬರ್ನಲ್ಲಿ ನಡೆಯಲಿರೋ ಏಷ್ಯಾ ಕಪ್ 3ನೇ ಹಂತದ ಬಿಲ್ಲುಗಾರಿಕೆ ಪಂದ್ಯಾವಳಿಯಲ್ಲಿ ಭಾರತದ ಜೂನಿಯರ್ ಟೀಮ್ ಪರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಗೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಿ. ಇನ್ಸ್ಪಿರೇಷನಲ್ ಸ್ಟೋರಿ ಇದೆ ಅವರದ್ದು. ಭಾರತದ ಷೇರುಪೇಟೆ ಫ್ಲಾಟ್ ಆಗಿ ಕೊನೆಯಾಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 94 ಪಾಯಿಂಟ್ಸ್ ಡೌನ್ ಆಗಿ 83,216ಕ್ಕೆ ತಲುಪಿತು. ನಿಫ್ಟಿ 17 ಪಾಯಿಂಟ್ಸ್ ಡೌನ್ ಆಗಿ 25,492ಕ್ಕೆ ರೀಚ್ ಆಯಿತು. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ನಿಂದ ಮಾರ್ಕೆಟ್ ರೆಡ್ನಲ್ಲೇ ಉಳಿತು. ಅಮೆರಿಕ ಮತ್ತು ಭಾರತ ನಡುವಿನ ವ್ಯಾಪಾರ ಒಪ್ಪಂದದ ಕುರಿತು ಕ್ಲಾರಿಟಿಗಾಗಿ ಹೂಡಿಕೆದಾರರು ವೇಟ್ ಮಾಡ್ತಿದ್ದಾರೆ, ಕೇರ್ಫುಲ್ ಆಗಿ ವಹಿವಾಟು ಮಾಡ್ತಿದ್ದಾರೆ. ಅತ್ತ ವಿದೇಶಿ ಹೂಡಿಕೆಗಳ ಹೊರಹರಿವು ಜಾಗತಿಕ ಅನಿಶ್ಚಿತತೆ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರೋದನ್ನು ಮುಂದುವರೆಸಿದೆ. ಭಾರತಿ ಏರ್ಟೆಲ್, ಟೆಕ್ ಮಹೀಂದ್ರಾ, ಟ್ರೆಂಟ್, HCL ಟೆಕ್ನಾಲಜೀಸ್ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಲಾಸ್ ಮಾಡಿಕೊಂಡ್ವು. ಅತ್ತ ಬಜಾಜ್ ಫಿನಾನ್ಸ್, ಟಾಟಾ ಸ್ಟೀಲ್, ಬಜಾಜ್ ಫಿನ್ಸರ್ವ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತು ICICI ಬ್ಯಾಂಕ್ ಷೇರುಗಳು ಲಾಭ ಮಾಡಿಕೊಂಡ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಕಡಿಮೆಯಾಗಿ 88 ರೂಪಾಯಿ 65 ಪೈಸೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 570 ರೂಪಾಯಿ ಕಮ್ಮಿಯಾಗಿ 1,20,100 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 529 ರೂಪಾಯಿ ಕಮ್ಮಿಯಾಗಿ 1,10,101 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 33 ರೂಪಾಯಿ ಹೆಚ್ಚಾಗಿ 1,48,275 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ಹಾಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.